ಅಟ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, ಮೂಡಿಗೆರೆಯ ಅಂಚೆ ಕಚೇರಿಯ ಹಿಂಭಾಗದಲ್ಲಿರುವಂಥ ಚಪ್ಪಲಿ ಅಂಗಡಿಗಳನ್ನು ಮತ್ತು ಅದೇ ರೀತಿ ಸಣ್ಣದಾದಂತಹ ಒಂದು ಹೋಟೆಲನ್ನು ತೆರವುಗೊಳಿಸಿ ಆ ಜಾಗದಲ್ಲಿ ಈಗ ಪಟ್ಟಣ ಪಂಚಾಯಿತಿಯಿಂದ ಸಾರ್ವಜನಿಕ ಶೌಚಾಲಯವನ್ನು ನಿರ್ಮಿಸಲು ಹೊರಟಿದೆ. ಇದು ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ. ಈಗಾಗಲೇ ಮೂಡಿಗೆರೆ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ 3 ಶೌಚಾಲಯಗಳಿದ್ದರೂ ಕೂಡ ದುಸ್ಥಿತಿಯಲ್ಲಿದೆ. ಸಾರ್ವಜನಿಕರು ಅದರ ಬಳಕೆ ಮಾಡಲು ಸಾಧ್ಯವಾಗ್ತಾ ಇಲ್ಲ. ಇದರ ಮಧ್ಯದಲ್ಲಿ ಪಟ್ಟಣ ಪಂಚಾಯತಿಯಲ್ಲಿರುವಂತಹ ಹಣವನ್ನು ಬಳಸಿಕೊಂಡು ಹೊಸದಾಗಿ ಒಂದು ಶೌಚಾಲಯ ನಿರ್ಮಾಣ ಮಾಡಿಕೊಟ್ಟಿರೋದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಇರುವಂತಹ ಶೌಚಾಲಯವನ್ನು ಸ್ವಚ್ಛ ಮಾಡಿದರೆ ಸಾಕು, ಅಂಗಡಿಗಳನ್ನ ತೆರವುಗೊಳಿಸಿ ಇಲ್ಲೊಂದು ಶೌಚಾಲಯ ನಿರ್ಮಾಣದ ಅವಶ್ಯಕತೆ ಇಲ್ಲ ಅಂತ ಹೇಳಿಬಿಟ್ಟು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮುಂದೆ ಏನಾಗ್ತದೋ ಅನ್ನೋದು ಕಾದು ನೋಡಬೇಕಾಗಿದೆ. ಅದೇ ಜಾಗದಲ್ಲಿ ಶೌಚಾಲಯ ನಿರ್ಮಾಣವಾಗ್ತದೋ ಅಥವಾ ಈಗಾಗಲೇ ದುಸ್ಥಿತಿಯಲ್ಲಿರುವಂತಹ ಶೌಚಾಲಯಗಳನ್ನು ಸರಿಪಡಿಸಿ ಸಾರ್ವಜನಿಕ ಉಪಯೋಗ ಕೊಡ್ತಾರೋ ಕಾದು ನೋಡಬೇಕಾಗಿದೆ. 4 ಜನ ಗುಂಪು ಕಟ್ಕೊಂಡು ನೀವು 4 ಜನ ಎಲ್ಲಿಗೆ ಹೋದ್ರು ಇದೇ ಕತೆ, ಇದೇ ಕತೆ ನಿಮ್ದು. ಏನ್ ಕತೆ, ಏನ್ ಮಾಡಿದ್ವಿ? ಬೇರೆ ಪಾರ್ಟಿಗೆ ಗೊತ್ತಿಲ್ಲ, ABCD ಗೊತ್ತಿಲ್ಲ, ಇವ್ರು ಏನೇನ್ ಮಾಡ್ತಾರೆ ನಮಗೆ ಗೊತ್ತಿಲ್ಲ. ಏನ್ ಮಾಡ್ತಾರೆ ವಿಚಾರ ನಾವು ಪಬ್ಲಿಕ್ ನಾನು ಉಚ್ಚೆಗೆ ಬರ್ತೀನಿ. 150 ಮೀಟರ್ ಅಲ್ಲೇ ಇದೆಯಲ್ಲ ಟಾಯ್ಲೆಟ್. ದನ ಕಾಯಕ್ ಮಾಡ್ತೀವೋ ಕತ್ತ ಕಾಯಕ್ ಮಾಡ್ತೀವೋ ನಿಮ್ಗೇನು? ನಮ್ಮ ಫೋನ್ ನಾವು ಮಾಡ್ಕೊಂತಿದೀವಿ, ಗೊತ್ತಾಯ್ತಾ? ದನ ಕಾಯಕ್ಕೆ ವಿಡಿಯೋ ಮಾಡ್ತಿರೋದು, ದನ ಕಾಯಕ್ಕೆ ವಿಡಿಯೋ ಮಾಡ್ತಿರೋದು. ನಿಮ್ಮಂತ ದನ ಕಾಯೋರು ಇದಾರಲ್ಲ, ಅದಕ್ಕೆ ನಾವು ಮಾಡ್ತಿರೋದು. ಯಾರ್ಯಾರು ಏನೇನ್ ಮಾಡಿದಾರೆ ಎಲ್ಲ ಗೊತ್ತಿದೆ ಮೂಡಿಗೆರೆಯಲ್ಲಿ, ಗೊತ್ತಾಯ್ತಾ? ನಮಗೇನು ಹೇಳೋದು ಅವಶ್ಯಕತೆ ಇಲ್ಲ. ನಿಯತ್ತು ಅನ್ನೋದು ಇದೇ ತಾನೆ. ನಾನು ಕರಿತೀನಿ, ಆಯ್ತು, ಎಲ್ಲದೂ ಕರ್ಸೋಣ. ಕರೆಸ್ತಿ ಮಾರ, ಟೌನ್ ಪೂರ ಕರೆಸ್ತಿ ಮಾರ. ಯಾಕೆ ಯಾರಿಗೆ ಹೇಳ್ತೀಯ? ನಮ್ಮ ಅಪ್ಪನ ಮನೆ ಆಸ್ತಿಗೆ ಏನು ಕಟ್ತಾ ಇಲ್ಲ. ನಾನೇನು ಸ್ವಂತಕ್ಕೆ ನಾನೇನು ಉಚ್ಚೆಗೆ ಹೋಗ್ತಾ ಇಲ್ಲ. ಮಾಡೋವೆಲ್ಲ ಮಾಡ್ತಿದ್ದೀರಿ, ಹೋಗ್ತಾರೆ ಬಿಡಿ. ನಾನು ಮಾತಾಡ್ತೀನಿ, ಸೋಮವಾರ ಮಾತಾಡ್ತೀನಿ. ಸೋಮವಾರ ಬನ್ನಿ, ಮಾತಾಡ್ತೀನಿ.